ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ಬ್ಲಾಗ್. ತಮ್ಮನೇಲಿ ನೋಡೋದ್ರೆ ಗೊತ್ತಾಗಿರುತ್ತೆ ಇವತ್ತು ಯಾವ ರೆಸಿಪಿ ಅಂತ. ಸೊ ತಡ ಮಾಡದಲ್ಲೇ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ನೀವೇನಾದ್ರೂ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬನ್ನಿ, ನಾ ತಡ ಮಾಡದಲ್ಲ ಕಿಚನ್ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಟೇಸ್ಟಿ ಟೊಮೊಟೊ ರೈಸ್ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನ ಕ್ವಿಕ್ ಆಗಿ ನೋಡ್ಕೊಂಬೋಣ ಬನ್ನಿ. ಶುಂಠಿ, ಕಸೂರಿ ಮೇಥಿ, ಬೆಳ್ಳುಳ್ಳಿ, ಟೊಮೊಟೊ, ಮೆಣಸು, ಜೀರಿಗೆ, ಮೆಂತೆ, ಸಾಸಿವೆ, ಆಮೇಲೆ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಕಾರದ ಪುಡಿ, ಮೆಣಸಿನ್ಕಾಯಿ, ಪಲಾವ್ ಎಲೆ, ಬಾಡಿಗೆ ಮೆಣಸಿನ್ಕಾಯಿ, ಆಮೇಲೆ ಆಯಿಲು, ಅರಿಶಿನ, ಈರುಳ್ಳಿ, ಇನ್ನ ಮಸಾಲೆಗೆ ಟೊಮೊಟೊ, ಆಮೇಲೆ ಕರಿಬೇವು. ಇಷ್ಟೇ ಸಾಮಗ್ರಿಗಳು ಬೇಕಾಗಿರೋದು. ಸಿಂಪಲ್. ಇದ್ರಲ್ಲಿ ಮಸಾಲೆಗೆ ಎಷ್ಟು ಬೇಕು, ಒಗ್ಗರಣೆಗೆ ಏನೇನು ಬೇಕು ಅಂತ ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಮೊದಲಿಗೆ ಏನ್ ಮಾಡೋಣ ಅಂದ್ರೆ ಈ ಮಸಾಲೆಗೆ ಬೇಕಾಗಿರೋ ಐಟಮ್ಸ್ ನ ಹುರ್ಕೊಂಬಿಡೋಣ. ಒಂದು ಕಾಳಿಂದ ಅರ್ಧ ಟೇಬಲ್ ಸ್ಪೂನು ಜೀರಿಗೆ, ಆಮೇಲೆ ಮೆಂತೆ ಒಂದು ಅರ್ಧ ಟೇಬಲ್ ಸ್ಪೂನು, ಸಾಸಿವೆ ಒಂದು 1/4 ಟೇಬಲ್ ಸ್ಪೂನು. ಇಷ್ಟು ಹಾಕೊಂಡು ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಆಮೇಲೆ ಮೆಣಸು ಒಂದು 4ರಿಂದ 5 ಅಥವಾ 6 ಸಾಕು. ಮೆಣಸು ಬಾಡಿಗೆ ಒಳ್ಳೇದು, ಹೀಟು ಕೂಡ. ಇನ್ನೇನು ವಿಂಟರ್ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. ಈ ವಿಂಟರ್ ಸೀಸನ್ ಅಲ್ಲಿ ಖಾರವಾಗಿ ಟೊಮೊಟೊ ರೈಸ್ ತಿಂದ್ರೆ ಆಹಾ ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೀವುನು. ಅದು ಒಂದ್ ಸ್ವಲ್ಪ ತಣ್ಣಗಾಗ್ಲಿ. ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಕಾಯ್ಲಿ. ಕಾದ್ಮೇಲೆ ಏನೇನ್ ಐಟಮ್ಸ್ ಬರ್ತವೆ ಅಂದ್ರೆ ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 5ರಿಂದ 6 ಈ ತರ ಮುರ್ಕೊಂಡು ಹಾಕೊಳ್ಳಿ. ಮಿಕ್ಸಿಗೆ ಹಾಕಿದಾಗ ಈಸಿ ಆಗುತ್ತೆ. ಒಂದು 5ರಿಂದ 6 ಸಾಕು, ಜಾಸ್ತಿ ಏನು ಹಾಕೊಳ್ಳೋ ಅವಶ್ಯಕತೆ ಇರಲ್ಲ. ಆಮೇಲೆ ಟೊಮೊಟೊ ಒಂದು 3ರಿಂದ 4 ಗಡ್ಡೆ ಉದ್ದುದ್ದು ಹಚ್ಕೊಂಡಿರೋದು. ಆಮೇಲೆ ಬೆಳ್ಳುಳ್ಳಿ ಒಂದು ಅರ್ಧ ಗಡ್ಡೆ, ಶುಂಠಿ ಒಂದು 1/4 ಇಂಚು ಉದ್ದುದ್ದು ಹಚ್ಕೊಂಡಿರೋದು. ಒಂದ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಲಿ. ಟೊಮೊಟೊ ಇಸ್ಕುದ್ರೆ ಪಿಚುಕನ್ಬೇಕು, ಅಲ್ಲಿವರೆಗೂ ಒಂದ್ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಕರಿಬೇವು 1ರಿಂದ 2 ಕಡ್ಡಿ. ಕರಿಬೇವು ಜಾಸ್ತಿ ಹಾಕೊಳಕ್ ಹೋಗ್ಬೇಡ್ರಿ, ಯಾಕಂದ್ರೆ ಕಹಿ ತರ ಫೀಲ್ ಆಗುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಕು. ಗೈಸ್, ನೀವೇನಾದ್ರೂ ಚಾನೆಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಯಾಕಂದ್ರೆ ಇದೇ ತರ ಸಿಂಪಲ್ ಅಂಡ್ ಟೇಸ್ಟಿ ರೆಸಿಪೀಸು ಬರ್ತಾನೆ ಇರ್ತವೆ. ಪ್ರೊಸೀಜರ್ ಒಂದ್ ಸ್ವಲ್ಪ ಕಷ್ಟ ಇರ್ಬೋದು, ಆದ್ರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಅದ್ ಮಾತ್ರ ಗ್ಯಾರಂಟಿ ಕೊಡಬಲ್ಲೆ. ನೀವು ಮಾಡ್ಕೊಂಡ್ ತಿನ್ನೋರ್ಗೂ ಗೊತ್ತಾಗಲ್ಲ. ಒಂದ್ಸಲಿ ಮಾಡ್ಕೊಂಡ್ ತಿನ್ನಿ, ಆಮೇಲೆ ನೀವೇ ಕಮೆಂಟ್ ಹಾಕ್ತೀರಾ ಬಂದು, ಗುರು ಎಷ್ಟ್ ಸಖತ್ತಾಗಿತ್ತು ಗುರು ರೆಸಿಪಿ ಮಾತ್ರ ಅಂತ. ನೋಡ್ಬೋದು ಫೈನಲಿ ಅದು ಫ್ರೈ ಆಯ್ತು ಚೆನ್ನಾಗೆ. ಅದು ಆರ್ಲಿ. ಅಷ್ಟೊತ್ತಿಗೆ ಏನ್ ಮಾಡೋಣ ಅಂದ್ರೆ ಇದಕ್ಕೆ ಬೇಕಾಗಿರೋ ಒಗ್ಗರಣೆನ ರೆಡಿ ಮಾಡ್ಕೊಂಬಿಡೋಣ. ಒಗ್ಗರಣೆಗೆ ಒಂದು 6ರಿಂದ 8 ಟೇಬಲ್ ಸ್ಪೂನ್ ಎಣ್ಣೆ, ಸಾಸಿವೆ 1 ಟೇಬಲ್ ಸ್ಪೂನ್, ಆಮೇಲೆ ಈರುಳ್ಳಿ 1 ಗಡ್ಡೆ ಉದ್ದುದ್ದು ಹಚ್ಕೊಂಡಿರೋದು. ಇಷ್ಟು ಹಾಕೊಂಡ್ಮೇಲೆ ಕರಿಬೇವು 1ರಿಂದ 2 ಕಡ್ಡಿ ಸಾಕು. ಇಷ್ಟು ಹಾಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಆಮೇಲೆ ಗೈಸ್, ನಿಮಗೆ ಯಾವ್ದಾದ್ರು ಫುಡ್ ರೆಸಿಪಿ ವ್ಲಾಗ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಅದ್ರ ಮೇಲೆ ಆದಷ್ಟು ಬೇಗ ರೆಸಿಪಿ ವಿಡಿಯೋ ಮಾಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಆಮೇಲೆ ವೀಕ್ಲಿ 2 or 3 ವಿಡಿಯೋಸ್ ಪಕ್ಕಾ ಬರ್ತಾನೆ ಇರುತ್ತೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಯಾವುದೇ ಅಪ್ಡೇಟ್ಸು ಮಿಸ್ ಆಗಲ್ಲ. ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಪಲಾವ್ ಎಲೆ 1-2, ಬ್ಯಾಡಗೆ ಮೆಣಸಿನ್ಕಾಯಿ 1ರಿಂದ 2, ಹಸಿ ಮೆಣಸಿನ್ಕಾಯಿ ಒಂದು 3ರಿಂದ 4. ನೀವೇನಾದ್ರೂ ಖಾರ ಲವರ್ಸ್ ಆಗಿದ್ರೆ 1-2 ಎಕ್ಸ್ಟ್ರಾ ಹಾಕೊಳ್ಳಿ, ತೊಂದರೆ ಇಲ್ಲ. ಆದರೆ ತೀರಾ ಖಾರ ಆಗ್ಬಿಟ್ರು ತಿನ್ನಕ್ಕಾಗಲ್ಲ ಗುರು. ಒಂದು ಸ್ವಲ್ಪ ಮೂಗಲೆಲ್ಲ ನೀರು ಸುರಿತಾ ಇರುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ಒಳ್ಳೇದು. ಈರುಳ್ಳಿ ಬೇಗ ಬೇಯಬೇಕು ಅಂದ್ರೆ ಒಂದು ಟ್ರಿಕ್ಕು ನಿಮಗೆ ಗೊತ್ತೇ ಇರುತ್ತೆ ಅನ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಬೇಯಿಸ್ಕೊಂಡ್ರೆ ಬೇಗ ಈರುಳ್ಳಿ ಫ್ರೈ ಆಗುತ್ತೆ. ನೆಕ್ಸ್ಟು ಇದೆಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಸ್ಟಾರ್ಟಿಂಗಲ್ಲಿ, ಅದನ್ನ ನುಣ್ಣಗೆ ಪುಡಿ ಮಾಡ್ಕೊಂಬಿಡೋಣ. ಪುಡಿ ಮಾಡ್ಕೊಂಡ್ಮೇಲೆ ಒಂದು ಜಾರ್ ತಗೊಂಡು ಅದಕ್ಕೆ ಈ ಮಸಾಲೆ ಐಟಮ್ಸ್ ಎಲ್ಲ ಫ್ರೈ ಮಾಡಿದ್ವಲ್ಲ, ಬ್ಯಾಡಗೆ ಮೆಣಸಿನ್ಕಾಯಿ, ಟೊಮೊಟೊ, ಕರಿಬೇವು ಇಷ್ಟು ಹಾಕೊಂಡು, ಆಮೇಲೆ ಬೆಳ್ಳುಳ್ಳಿ, ಶುಂಠಿ ಇವೆಲ್ಲನೂ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನ ಮಿಕ್ಸಿಗೆ ಹಾಕೊಂಡ್ಬಿಡ್ಬೇಕು. ನೋಡ್ತಾ ಇದ್ದೀರಲ್ಲ, ಈ ತರ ನುಣ್ಣಗೆ ಮಿಕ್ಸಿಗೆ ಹಾಕೊಬೇಕು. ಸ್ವಲ್ಪ ತರಿ ಇದ್ರೂ ನಡೆಯುತ್ತೆ, ತೊಂದರೆ ಇಲ್ಲ. ಹಂಗಂತೇಳಿ ತೀರಾ ತರಿ ಹಾಕೊಂಬೇಡ್ರಿ, ಬಾಯಿಗೆ ಸಿಗ್ತಾ ಇರುತ್ತೆ. ಮಸಾಲೆನೂ ರೆಡಿ ಆಯ್ತು, ಒಗ್ಗರಣೆನೂ ರೆಡಿ ಆಯ್ತು. ಇನ್ನ ಪಟ ಮಸಾಲೆ ಹಾಕೊಂಡು ಅನ್ನಕ್ಕೆ ಹಾಕೊಂಡು ತಿನ್ಬಿಡೋದಷ್ಟೇ. ಆದರೆ ಒಂದು ಸ್ವಲ್ಪ ಪ್ರೊಸೀಜರ್ ಇದೆ, ಫಾಲೋ ಮಾಡಬೇಕು. ನೆಕ್ಸ್ಟು ಏನು ಮಾಡೋಣ ಅಂದರೆ ಒಂದು 1/4 ಟೇಬಲ್ ಸ್ಪೂನ್ ಜೀರಿಗೆ, 1 ಗಡ್ಡೆ ಟೊಮೊಟೊ ಇಷ್ಟು ಹಾಕೊಂಡು ಒಂದು ಸ್ವಲ್ಪ ಫ್ರೈ ಆದಮೇಲೆ ಅರಿಶಿನ ಒಂದು 1/4 ಟೇಬಲ್ ಸ್ಪೂನು ಅಥವಾ ಚಿಟಿಕೆ ಅರಿಶಿನ, ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನು. ಖಾರ ನೋಡ್ಕೊಂಡೇ ಹಾಕ್ಕೊಳ್ರಿ, ಯಾಕಂದರೆ ಮೆಣಸಿನ್ಕಾಯಿ, ಬಾಡಿಗೆ ಮೆಣಸಿನ್ಕಾಯಿ ಎಲ್ಲ ಹಾಕೊಂಡಿರ್ತೀವಲ್ಲ, ಸ್ವಲ್ಪ ನೋಡ್ಕೊಂಡು ಹಾಕೊಂಡ್ರೆ ಒಳ್ಳೇದು. ಧನಿಯಾ ಪುಡಿ ಒಂದು 1/4ರಿಂದ ಅರ್ಧ ಟೇಬಲ್ ಸ್ಪೂನ್ ಇಷ್ಟು ಹಾಕೊಂಡು ಫ್ರೈ ಮಾಡ್ಕೊಂಡು ನೆಕ್ಸ್ಟು
ಈ ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕೊಂಬಿಡೋದು. ಈ ಮಸಾಲೆಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ವಿ ಅಂತ ಕ್ವಿಕ್ಕಾಗಿ ಹೇಳ್ತೀನಿ, ಮರ್ತೋಗಿದ್ರೆ ನೋಟ್ ಮಾಡ್ಕೊಳ್ಳಿ. 4 ರಿಂದ 5 ಗಡ್ಡೆ ಟೊಮೊಟೊ, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಬ್ಯಾಡಗೆ ಮೆಣಸಿನ್ಕಾಯಿ, ಕರಿಬೇವು, ಇಷ್ಟೇ ಐಟಮ್ಸ್ ಹಾಕಿದ್ದು. ಎಣ್ಣೆ ಹಾಕೊಂಡು ಹುರ್ಕೊಬೇಕಷ್ಟೆ. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಂಬಿಡೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಆಗ್ತಿದೆ ಅಂತ. ನಿಮ್ಗೇನಾದರೂ ಒಂದು ಸ್ವಲ್ಪ ಎಣ್ಣೆ ಅಂಶ ಕಡಿಮೆ ಅನ್ನಿಸ್ತು ಅಂದರೆ 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆನ ಆ್ಯಡ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಇಷ್ಟು ಹಾಕೊಂಡು ಒಂದು ಸ್ವಲ್ಪ ಕುದಿ ಬಂದಮೇಲೆ ರುಚಿಗೆ ತಕ್ಕಷ್ಟು ನುಣ್ಣುಪ್ಪನ್ನ ಆ್ಯಡ್ ಮಾಡ್ಕೊಂಬಿಡೋದು. ಉಪ್ಪು ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ, ಕಡಿಮೆ ಇದ್ರೂ ಪರವಾಗಿಲ್ಲ, ಜಾಸ್ತಿ ಆದರೆ ಕಷ್ಟ. ನಾವು ಒಂದು ಅರ್ಧ ಇಂದ 1 ಟೇಬಲ್ ಸ್ಪೂನ್ ಉಪ್ಪು ಹಾಕೊಂಡಿದ್ದೀವಿ. ಯಾಕಂದರೆ ಕಡಿಮೆ ಇದ್ರೂ ಪರವಾಗಿಲ್ಲ ಗುರು, ಅನ್ನದ ಜೊತೆ ಹಾಕೊಂಡು ನೆಂಚ್ಕೊಂಡು ತಿನ್ಬಿಡ್ಬೋದು ಹೆಂಗೋ. ಅದೇ ಜಾಸ್ತಿ ಆದರೆ ಏನು ಮಾಡೋಕ್ಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ, ಟೇಸ್ಟ್ ಎಲ್ಲ ಒಟ್ಟೋಗುತ್ತೆ. ಅದಕ್ಕೆ ಸ್ವಲ್ಪ ಕಡಿಮೆನೇ ಹಾಕೊಂಡ್ರು ಒಳ್ಳೆಯದು. ನೆಕ್ಸ್ಟು ಈ ಮಸಾಲೆ ರುಬ್ಕೊಂಡಿದ್ವಲ್ಲ ಸ್ಟಾರ್ಟಿಂಗಲ್ಲಿ, ಅದೇ ಈ ಮೆಂತೆ, ಜೀರಿಗೆ, ಸಾಸಿವೆ, ಮೆಣಸು ಇಷ್ಟೂ ಪುಡಿ ಮಾಡ್ಕೊಂಡಿರೋದು, ಅದನ್ನು ಹಾಕೊಂಡ್ಬಿಡ್ಬೇಕು. ಅದಾದಮೇಲೆ ಕಸೂರಿ ಮೆಥಿ ಸ್ವಲ್ಪ, ಇಷ್ಟು ಹಾಕೊಂಡು ಫ್ರೈ ಮಾಡ್ಕೊಂಡ್ರೆ ನಮ್ಮ ಟೊಮೊಟೊ ರೈಸಿಗೆ ಬೇಕಾಗಿರೋ ಟೊಮೊಟೊ ಗೊಜ್ಜು ರೆಡಿ. ಇದನ್ನು ಪಟಾಪಟ್ ವೈಟ್ ರೈಸ್ಗೆ ಹಾಕೊಂಡು ಕಲಿಸ್ಕೊಂಬಿಡೋಣ ಬನ್ನಿ. ಟೇಸ್ಟ್ ಮಾತ್ರ ಬೇರೆ ಲೆವೆಲ್ಲು. ನಾನು ಹೇಳಿದ್ರೆ ಅದು ಅರ್ಥ ಆಗಲ್ಲ, ನೀವೇ ಒಂದ್ಸಲ ಮಾಡಿ ನೋಡಬೇಕು. ಬಾಯಲ್ಲಿ ನೀರು ಬರ್ತಿದೆ ತಾನೇ, ಒಂದ್ಸಲಿ ಟ್ರೈ ಮಾಡಿ ಅಷ್ಟೇ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ. ಸ್ವಲ್ಪ ಪ್ರೊಸೀಜರು ಟಫ್ ಇರ್ಬೋದು, ಆದ್ರೆ ಮಾಡೋದು ಸುಲಭನೇ, ರುಚಿ ಮಾತ್ರ ಸಖತ್ತಾಗಿರುತ್ತೆ. ನೀವು ಈ ರೆಸಿಪಿನ ಟ್ರೈ ಮಾಡ್ತೀರಾ ಅನ್ಕೊಂಡಿದೀನಿ. ಟ್ರೈ ಮಾಡಿದ್ಮೇಲೆ ಹೇಗ್ ಬಂತು ಅನ್ನೋದನ್ನ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ರೆಸಿಪಿ ಬ್ಲಾಗಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.